ನಾಮಪತ್ರ ವಾಪಸ್ ಪಡಿತಾರ ಮುದ್ದಹನುಮೇಗೌಡ. ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಎಂಎಚ್ ಗೌಡ. ನಾಮಪತ್ರ ಹಿಂಪಡೆಯುವ ಬಗ್ಗೆ ಯಾವುದೇ ಸ್ಪಷ್ಟ ತೀರ್ಮಾನ ಇಲ್ಲ. ನಾಮಪತ್ರವನ್ನ ವಾಪಸ್ ಪಡಿತಾರ ಮುದ್ದಹನುಮೇಗೌಡ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ ಎಂಎಚ್ ಗೌಡ. ನಾಮಪತ್ರ ಹಿಂಪಡೆಯುವ ಬಗ್ಗೆ ಯಾವುದೇ ಸ್ಪಷ್ಟ ತೀರ್ಮಾನ ಇಲ್ಲ. ಮೊದಲು ಕಾರ್ಯಕರ್ತರೊಂದಿಗೆ ಕೂಡ ಚರ್ಚೆಯನ್ನ ಮಾಡ್ತೀನಿ, ಅನಂತರ ತುಮಕೂರಲ್ಲಿ ಮುಖಂಡರೊಂದಿಗೆ ಚರ್ಚೆ ಮಾಡಿದ ಬಳಿಕ 3 ಗಂಟೆಯೊಳಗೆ ಎಂಎಚ್ ಗೌಡ ತೀರ್ಮಾನವನ್ನ ಕೂಡ ಮಾಡ್ತೀನಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಬಲಿಗರ ಅನಿಸಿಕೆಯಂತೆಯೇ ನಾಮಪತ್ರ ಸಲ್ಲಿಸಿದ್ದೆ. ನನ್ನ ಬೆಂಬಲಕ್ಕೆ ನಿಂತಹ ಎಲ್ಲರಿಗೂ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. 7-8 ದಿನಗಳಿಂದ ಸಾವಿರಾರು ಜನ ನೋವು ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕ ಬದುಕಿನಲ್ಲಿ ಅನೇಕ ಘಟನೆಗಳನ್ನು ಎದುರಿಸಿದ್ದೇನೆ. ಭರವಸೆಗಳೆಲ್ಲ ಬೇರೆಯ ವಿಚಾರ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಮುದ್ದಹನುಮೇಗೌಡ. ನಾಯಕರ ಭಾವನೆಗೆ ನಾನು ಬೆಲೆ ಕೊಡ್ತೀನಿ. ಕಾರ್ಯಕರ್ತರ ಜೊತೆ ಮುದ್ದಹನುಮೇಗೌಡ ಸಭೆಯನ್ನ ಕೂಡ ನಡೆಸಿ ಅಂತ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅನ್ನುವ ಮಾತನ್ನ ಹೇಳಿದ್ದಾರೆ. ಅಷ್ಟರೊಳಗಡೆ ಏನ್ ಬೇಕಾದ್ರೂ ತೀರ್ಮಾನ ತಗೋಬಹುದು. ನಾನು ಅಂತಿಮವಾಗಿ ನನ್ನ ಶಕ್ತಿ ಇವತ್ತು ನಮ್ಮ ಮುಖಂಡಗಳು, ಕಾರ್ಯಕರ್ತರು, ನಮ್ಮ ಪಕ್ಷ ಅದೆಲ್ಲವನ್ನೂ ಕೂಡ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಖಂಡಿತವಾಗಲೂ ಕೂಡ ಒಂದು ರೀತಿಯ ಯಾವ್ದಾದ್ರು ಒಂದು ನಿರ್ಧಾರನ ತಗೊಳ್ತಕ್ಕಂಥದ್ದನ್ನ ನಾನು 3 ಗಂಟೆ ಒಳಗೆ ಅನೌನ್ಸ್ ಮಾಡ್ತೀನಿ. ಪಕ್ಷಕ್ಕೆ ಮುಜುಗರ ಆಗೋ ನಿರ್ಧಾರ ತಗೊಳ್ಳಲ್ಲ. ಅದು ನಾವು ನಮ್ಮ ಇಬ್ರು ನಾಯಕರುಗಳು ಹೇಳಿದ್ದಾರೆ, ಆತರ ಮುಜುಗರ ಆಗ ತಗೋಬೇಡಿ ಅಂತ. ಅದೇ ರೀತಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅದೇ ಮಾತು ಹೇಳಿದ್ದಾರೆ, ನಮ್ಮ ಜನರಲ್ ಸೆಕ್ರೆಟರಿ ಅವರು ಅದೇ ಮಾತು ಹೇಳಿದ್ದಾರೆ, ಮತ್ತು CLP ಲೀಡರ್ ಅದೇ ಮಾತು ಹೇಳಿದ್ದಾರೆ, ಪಕ್ಷಕ್ಕೆ ಮುಜುಗರ ಆಗ ತಗೋಬೇಡಿ ಅಂತ. ಅವ್ರ ವಿಶ್ವಾಸ ಅವ್ರು ಹೇಳಿದ್ರೆ ಅದಕ್ಕೆ ನಾನು ಋಣಿಯಾಗಿದ್ದೇನೆ. ಆದ್ರೆ ಅಂತಿಮವಾಗಿ ನಾವೆಲ್ಲರೂ ಕೂಡ ನಮ್ಮ ನಾಯಕರುಗಳು ಸೇರಿದಂಗೆ, ನನ್ನನ್ನು ಸೇರಿದಂಗೆ, ನಮ್ಮ ಶಕ್ತಿ ಇವತ್ತು ನಮ್ಮ ಮುಖಂಡಗಳು, ಕಾರ್ಯಕರ್ತರುಗಳು. ಅಂತಿಮವಾಗಿ ನಾವು ಹ್ಯಾವ್ ಟು ರೆಸ್ಪೆಕ್ಟ್ ದೇರ್ ವ್ಯೂಸ್. ಹೌದು, ಈಗ ನಾನು ಇನ್ನೊಂದು ಸ್ವಲ್ಪ ಮಾತಾಡ್ಕೊಂಡು ನಾನು ಆಮೇಲೆ ಹೊರಡ್ತೀನಿ. ಅಲ್ಲಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪಕ್ಷದ ಅಧ್ಯಕ್ಷನಾಗಿ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ನಾವು ಮಾತನಾಡಿದ್ದೇವೆ. ಖಂಡಿತ ನಾವು ಅವರನ್ನ ಗೌರವಿತವಾಗಿ ನೋಡ್ಕೊಳ್ತಕ್ಕಂಥದ್ದನ್ನು ನಾವು ಮುಂದಿನ ದಿವಸಗಳು ಮಾಡ್ತೀವಿ ಅಂತ ಕೂಡ ನಾವು ಅವ್ರಿಗೆ ಮಾತನ್ನು ಕೊಟ್ಟಿದ್ದೇವೆ. ಮತ್ತು ಪಕ್ಷಕ್ಕೋಸ್ಕರ ಅವರು ಯಾವುದೇ ಒಂದು ವ್ಯತಿರಿಕ್ತವಾಗತಕ್ಕಂಥ ತೀರ್ಮಾನವನ್ನು ತಗೊಳ್ಬಾರ್ದು ಅಂತ ಕೂಡ ನಾವು ಅವರಿಗೆ ಮನವರಿಕೆ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಅವರಿವತ್ತು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಆದರೆ ಅದರಿಂದ ಖಂಡಿತ ಕಾಂಗ್ರೆಸ್ ಪಕ್ಷಕ್ಕೆ ಆ ತೀರ್ಮಾನ ತೊಂದರೆ ಆಗ್ತದೆ. ಕೇವಲ ತುಮಕೂರು ಕ್ಷೇತ್ರ ಒಂದೇ ಅಲ್ಲ, ಸುತ್ತಮುತ್ತ ಅನೇಕ ಕ್ಷೇತ್ರಗಳಲ್ಲಿ ತಪ್ಪು ಸಂದೇಶ ಕೂಡ ಹೋಗ್ತದೆ. ಸೊ ಪಕ್ಷದ ಪರವಾಗಿ ನಾನು ಅವರಿಗೆ ವಿನಂತಿ ಮಾಡಿದ್ದೇನೆ, ತಾವು ಒಂದು ಒಳ್ಳೆ ತೀರ್ಮಾನ ತಗೊಳ್ಳಿ. ನನಗೆ ವಿಶ್ವಾಸ ಇದೆ, ನಾವಿಬ್ರು ಏನ್ ಮಾತನಾಡಿದ್ದೇವೆ ನಮ್ಮಿಬ್ಬರಿಗೂ ವಿಶ್ವಾಸ ಇದೆ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರ ಮಾತಿಗೆ ಗೌರವ ಕೊಟ್ಟು ಅವರು ವಾಪಸ್ ತಗೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಅವರು ಅವರ ಸ್ನೇಹಿತರ ಜೊತೆ, ಕಾರ್ಯಕರ್ತರ ಜೊತೆ, ಮುಖಂಡರ ಜೊತೆ ಅವರು ಮಾತನಾಡಿ ಇವತ್ತು ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ತಾರೆ.